ಮೈಸೂರಿನಲ್ಲಿ ವಿಷ್ಣು ಸ್ಮಾರಕಕ್ಕೂ ವಿಘ್ನ ಮತ್ತು ಪ್ರತಿಮೆ ನಿರ್ಮಾಣಕ್ಕೂ ವಿಘ್ನ ಎದುರಾಗಿದೆ. ಒಂದರ್ಥದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ತವರೂರಲ್ಲಿ ಅವರ ಸ್ಮಾರಕ ಮತ್ತು ಪ್ರತಿಮೆ ನಿರ್ಮಾಣ ವಿಚಾರ ಪದೇ ಪದೇ ಗೊಂದಲವಾಗ್ತಾ ಇದೆ. ಮೈಸೂರು ಅರಮನೆ ಮುಂಭಾಗ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ 2 ಪಾರ್ಕ್ ಇವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಪಾರ್ಕ್ನಲ್ಲಿ ಡಾಕ್ಟರ್ ರಾಜ್ ಅವರ ಪ್ರತಿಮೆಯನ್ನ ಮೈಸೂರು ಮಹಾನಗರ ಪಾಲಿಕೆ ನಿರ್ಮಿಸಿದೆ. ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಹೆಸರಿನ ಪಾರ್ಕ್ನಲ್ಲಿ ಅವರ ಪ್ರತಿಮೆ ನಿರ್ಮಿಸುವ ವಿಚಾರದಲ್ಲಿ ಮಾತ್ರ ಮೈಸೂರು ಪಾಲಿಕೆ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ. ವಿಷ್ಣು ಪ್ರತಿಮೆ ನಿರ್ಮಾಣಕ್ಕೆ ವಿಷ್ಣು ಅಭಿಮಾನಿಗಳು ಎಷ್ಟೇ ಮನವಿ ಮಾಡಿದ್ರೂ ಕೂಡ ಮೈಸೂರು ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಸರ್ಕಾರ ತಾರತಮ್ಯ ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ಹೇಳಿ ಅಭಿಮಾನಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಡಿಸೆಂಬರ್ ಅಂತ್ಯದ ವೇಳೆಗೆ ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ಹಾಗೂ ಉದ್ಯಾನವನದಲ್ಲಿ ವಿಷ್ಣು ಪ್ರತಿಮೆ ನಿರ್ಮಾಣ ಮಾಡದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 9 ವರ್ಷಗಳಾದರೂ ಸಹ ವಿಷ್ಣುವರ್ಧನ್ ಸ್ಮಾರಕ ಇನ್ನೂ ಆಗಿಲ್ಲ. ಮೈಸೂರಲ್ಲಿ ಸಹ ಪಾರ್ಕ್ ಇದೆ, ಆ ಪಾರ್ಕಲ್ಲೂ ಸಹ ಅವರು ಪ್ರತಿಮೆನೂ ಸಹ ಇನ್ನೂ ನಿರ್ಮಾಣ ಆಗಿಲ್ಲ. ಆ ಪಾರ್ಕ್ ಸರ್ಕಾರ ಇಡೋದಕ್ಕಿಂತ ಮುಂಚೆ ನಾವೇ ಬೋರ್ಡ್ಗಳನ್ನು ಹಾಕಿ ಇದು ವಿಷ್ಣುವರ್ಧನ್ ಪಾರ್ಕ್ ಅಂತ ನಾವೇ ನಾಮಕರಣ ಮಾಡಿದ್ದೀವಿ. ಹಾಗೂ ನಾವು ಸರ್ಕಾರದ ವತಿಯಿಂದ ಒಂದು 5,000 ಜನ ಅಭಿಮಾನಿಗಳು ಒಂದು ಹೋರಾಟ ಮಾಡಿ ಮತ್ತೆ ಅರಮನೆ ಮಂಡಳಿ ಇಷ್ಟು ಜನಕ್ಕೂ ಸಹ ನಾವು ಅರ್ಜಿಯನ್ನು ಮೆಮೊರಂಡಮ್ ಅನ್ನು ಕೊಟ್ಟಿದ್ದೀವಿ. ನೋಡಿ, ಯಾವುದೇ ಪಾರ್ಕ್ಗಳಲ್ಲಿ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ. ಹಾಗಾದರೆ ಬೇರೆ ಪಾರ್ಕ್ಗಳಲ್ಲಿ ಪ್ರತಿಮೆಗಳು ಇದೆ, ಆದರೆ ವಿಷ್ಣುವರ್ಧನ್ ಪ್ರತಿಮೆ ಇಡೋದಕ್ಕೆ ಮಾತ್ರ ಇವರು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಈ ಬಗ್ಗೆನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾಗರಾಜ್. ನಿಜಕ್ಕೂ ಬೇಸರ ಅನ್ಸುತ್ತೆ. ಅಲ್ಲಿ ನೋಡಿದ್ರೆ ರಾಜ್ಕುಮಾರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದಾರೆ ಪಾರ್ಕ್ನಲ್ಲಿ, ಇಲ್ಲಿ ಯಾಕೆ ವಿಷ್ಣುವರ್ಧನ್ ಅವರದ್ದು ನಿರ್ಮಾಣ ಮಾಡಿಲ್ಲ ಅಂತ ಹೇಳಿ, ಇಲ್ಲೂ ಕೂಡ ಯಾಕೆ ಈ ರೀತಿಯ ಮೀನಾಮೇಷ ಅಂತ? ಅಲ್ಲ, ಈಗ ಪ್ರಶ್ನೆ ಎದುರಾಗಿರೋದು ಅಲ್ಲಿ ಯಶೋಧ. ಯಾಕಂದ್ರೆ ಯಾರ ಪ್ರತಿಮೆಗಳನ್ನು ಕೂಡ ಸ್ಥಾಪನೆ ಮಾಡಿದ್ರೆ ಪಾರ್ಕ್ಗಳಲ್ಲಿ ಪ್ರತಿಮೆ ಸ್ಥಾಪನೆಗೆ ಮಹಾನಗರ ಪಾಲಿಕೆ ಮುಂದಾಗಿಲ್ಲ ಅಂತ ಹೇಳ್ಬೋದಿತ್ತು. ಆದ್ರೆ ವಿಷ್ಣುವರ್ಧನ್ ಅವರ ಉದ್ಯಾನವನದ ಎದುರುಗಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಇದು ಪಾರ್ಕ್ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಪಾರ್ಕ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡದೊಂದು ಪ್ರತಿಮೆಯನ್ನು ಮೈಸೂರು ಮಹಾನಗರ ಪಾಲಿಕೆ ಪ್ರತಿಷ್ಠಾಪಿಸಿದೆ. ಈ ಕಾರಣಕ್ಕೋಸ್ಕರವಾಗಿ ಜೊತೆಗೆ ವಿಷ್ಣುವರ್ಧನ್ ಅವರ ಪಾರ್ಕ್ ನಲ್ಲಿ ವಿಷ್ಣುವರ್ಧನ್ ಅವರ ಪ್ರತಿಮೆ ಸ್ಥಾಪಿಸಿ ಅಂತ ಅವರ ಅಭಿಮಾನಿಗಳು ಹಕ್ಕೊತ್ತಾಯ ಆಗಿದೆ. ಆದ್ರೆ ಕಳೆದ 9 ವರ್ಷಗಳಿಂದಲೂ ಕೂಡ ಈ ಪ್ರಯತ್ನದಲ್ಲಿ ಸಫಲವಾಗಿಲ್ಲ. ಹೀಗಾಗಿ ಈಗ ಏನು ಪ್ರತಿಮೆ ಮತ್ತು ಸ್ಮಾರಕ ಎರಡರ ದೃಷ್ಟಿಯಿಂದಲೂ ಕೂಡ ಈಗ ಸಂಘಟಿತವಾಗಿ ಮೈಸೂರು ಭಾಗದಲ್ಲಿ ವಿಷ್ಣು ಅಭಿಮಾನಿಗಳು ಹೋರಾಟಕ್ಕೆ ಇಳಿದಿದ್ದಾರೆ. ಯಶೋಧ. ಓಕೆ, ಥ್ಯಾಂಕ್ ಯು ನಾಗರಾಜ್.